ಹಾಯ್ ಎಲ್ಲರಿಗೂ ನಮಸ್ಕಾರ. ದ್ವಿತೀಯ PUC 31/1/2026ರಲ್ಲಿ ನಿಮಗೆ ಸಮಾಜಶಾಸ್ತ್ರ ಸೊಸೈಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಯನ್ನು ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ. ಸೊ ಇದು 2023ರಲ್ಲಿ ನಡೆಯುವಂಥ ಪೂರ್ವ ಸಿದ್ಧತಾ ಪರೀಕ್ಷೆ ಆಗಿರುತ್ತೆ. ಸೊ ಇಲ್ಲಿರುವಂಥ MCQ ನೋಡ್ಕೊಳ್ಳಿ, ಹಾಗೆ ಹೊಂದಿಸಿ ಬರೆಯುವು, ವಿಸ್ತರಿಸಿ ಬರೆಯುವು, ಹಾಗೆ 2 ಅಂಕದ ಮತ್ತು 1 ಅಂಕ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ, ಸೊ ಕೊನೆವರೆಗೂ ನೋಡ್ಕೊಳ್ಳಿ. ಸೊ ಅಲ್ಲಿ 1ನೇ ಪ್ರಶ್ನೆ ನೋಡ್ಕೊಳ್ಳಿ. 2011ರ ಜನಗಣತಿ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಕಡಿಮೆ ಲಿಂಗಾನುಪಾತ ಇದಿರುತ್ತೆ? ಅದಕ್ಕೆ ಸರಿಯಾದ ಉತ್ತರ ಡಿ, ಕೊಡಗು ಜಿಲ್ಲೆಯಲ್ಲಿ ಕಡಿಮೆ ಇರುತ್ತೆ. 2ನೇ ಪ್ರಶ್ನೆ, ಭಾರತ ಸರ್ಕಾರ ಕರ್ನಾಟಕದ ಯಾವ ಜಿಲ್ಲೆಯನ್ನು ಬೇಟಿ ಪಡಾವೋ ಬೇಟಿ ಬಚಾವೋ ಕಾರ್ಯಕ್ರಮವನ್ನು ಆಯ್ಕೆ ಮಾಡಿಕೊಂಡಿದೆ ಅಂತ ಕರಿತೀವಿ? ಅಲ್ಲಿ ಸರಿಯಾದ ಉತ್ತರ ಸಿ, ಬಿದರ್ ಅಂತ ಕರಿಬೇಕು. ಕ್ಯಾಸ್ಟ್ ಆ್ಯಂಡ್ ರೈಸ್ ಇನ್ ಇಂಡಿಯಾ ಗ್ರಂಥದ ಲೇಖಕರು ಯಾರು ಅಂದರೆ CS ಗುರ್ಯ ಅಂತ ಹೇಳಬೇಕು. ಇನ್ನು ಸೂಕ್ಷ್ಮ ಹಣಕಾಸಿನ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂದರೆ ಮೊಹಮ್ಮದ್ ಯೂನಿಯಸ್ ಅಂತ ಕರಿತೀವಿ. ಹಾಗೆ ನರಸಿಂಹವರ ಕುಟುಂಬ ವಾಸಿಸುತ್ತಿರುವ ಜಿಲ್ಲೆ ಯಾವುದು ಅಂದರೆ ಆಪ್ಷನ್ ಎ ಧಾರವಾಡ. ಭೂಪಾಲ್ ನಗರದ ವಿಶಾಲ ನೀಲ ದುರಂತಕ್ಕೆ ಕಾರಣವಾದ ಕಾರ್ಖಾನೆ ಯಾವುದು ಅಂತ ಕರಿತೀವಿ? ಯೂನಿಯನ್ ಕಾರ್ಬೈಡ್ ಕಂಪನಿ ಅಂತ ಹೇಳಬೇಕು. ಬಸ್ತರ್ ಜಿಲ್ಲೆಯ ಹೆಚ್ಚು ಪ್ರಬಲತೆ ಹೊಂದಿರುವ ಆದಿವಾಸಿ ಸಮೂಹ ಗೊಂಡ ಅಂತ ಹೇಳ್ತೀವಿ. ಹಾಗೆ ವೆಬ್ಬನ್ನು ಕಂಡುಹಿಡಿದವರು ಯಾರಪ್ಪ ಅಂದರೆ ಟೀಮ್ ಬೆರೆನ್ಸ್ಲಿ ಅಂತವ್ರು ಹೇಳಬೇಕು. ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಸ್ಥಾಪನೆಯಾದ ವರ್ಷ 1980 ಅಂತ ಹೇಳ್ತೀವಿ. ಸೊ ಡೌಟ್ ಇದೆ, ಸೊ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಜಾಗತೀಕರಣ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರಂದರೆ ಥಿಯೋಡರ್ ಲೆವಿಟ್ ಅಂತ ಹೇಳಬೇಕು. ಇನ್ನು ಖಾಲಿ ಬಿಟ್ಟ ಸ್ಥಳ ನೋಡ್ಕೊಳ್ಳಿ. ಅವಿಭಕ್ತ ಕುಟುಂಬದ ಮುಖ್ಯಸ್ಥನ ನಾವೇನು ಕರಿತೀವಿ? ಕರ್ತರ ಅಂತ ಕರಿತೀವಿ. ಕರ್ನಾಟಕದಲ್ಲಿನ ಇಂಡೋನೇಸಲ್ಪನಿಂದ ತೊಂದರೆಗಳಾದ ಜಿಲ್ಲೆ ದಕ್ಷಿಣ ಕನ್ನಡ. ಹಾಗೆ ಭಾರತದ ಮೊಟ್ಟ ಮೊದಲ ದಿನಪತ್ರಿಕೆ ಸಹಮದ ಕೌಮುದಿ ಅಂತ ಹೇಳ್ತೀವಿ. ಮ್ಯಾಕ್ ಡೊನಾಫಲ್ಟೀಕರಣ ಪರಿಕಲ್ಪನೆಯನ್ನು ಪರಿಚಯಿಸೋರು ಯಾರು ಅಂದರೆ ಅಲ್ಲಿ ನೀವು ಜಾರ್ಜ್ ರಿಟೇಜರ್ ಅಂತ ಹೇಳಬೇಕು. ಭೀಮಸೇನಾ ಸಂಘಟನೆಯನ್ನು ಪ್ರಾರಂಭಿಸಿದರು ಬಿ ಶ್ಯಾಮಸುಂದರ್ ಅಂತ ಹೇಳಬೇಕು. ಇಲ್ಲಿರುವಂಥ ಹೊಂದಿಸಿ ನೋಡ್ಕೊಳ್ಳಿ. ಭಾರತದ ಪ್ರಾಚೀನ ಹೆಸರು ಭರತಖಂಡ. ಜನಾಂಗೀಯ ಸಮೂಹಗಳ ವರ್ಗೀಕರಣ ಅಂತ ಕರಿ ನಾವು ಹೇಳ್ತೀವಿ. ಅದಕ್ಕೆ 2ನೇ ಸರಿಯಾದ ಉತ್ತರ ಅದಕ್ಕೆ ತಾರಾವಾಡು ಅಂತ ಹೇಳ್ತೀವಿ. ಮಾತೃವಂಶೀಯ ಕುಟುಂಬ ಅದಕ್ಕೆ ಇರೋದು ದ್ವಾರಕನಾಥ. ಕೃಷಿ ಸಮಿತಿ ಅನ್ನೋದು ನಿಮಗೆ ಸರಿಯಾಗಿ ಗೊತ್ತಿರುತ್ತೆ. ಹಸಿರು ಕ್ರಾಂತಿ ಅನ್ನೋದು MS ಸ್ವಾಮಿನಾಥನ್ ಅಂತ ಹೇಳಬೇಕು. ಸೊ ಅವನು ನೋಡ್ಕೊಳ್ಳಿ. ಸೊ ಕೃಷಿ ಸಮಿತಿ ಇದಕ್ಕೆ ದ್ವಾರಕನಾಥ, ಮಾತೃವಂಶೀಯ ಕುಟುಂಬ ತಾರವಾಡು. ಓಕೆ, ಸ್ವಲ್ಪ ತಪ್ಪಾಗಿದೆ, ಸ್ವಲ್ಪ ಒಂದು ತಿದ್ದುಪಡಿ ಮಾಡ್ಕೊಳ್ಳಿ. ಇನ್ನು ಇಲ್ಲಿ 1 ಅಂಕದ ಪ್ರಶ್ನೆಯಲ್ಲಿ RDPಯನ್ನು ವಿಸ್ತರಿಸಿರ್ಬೋದು, LAMPCಯನ್ನು ವಿಸ್ತರಿಸಿರ್ಬೋದು. ಹಾಗೆ ಹರಿಜನ್ ಎಂಬ ಪದವನ್ನು ಜನಪ್ರಿಯಗೊಳಿಸೋರು ಯಾರು ಅಂದರೆ ಜವಾಹರ್ಲಾಲ್ ನೆಹರು ಅವರನ್ನು ನಾವು ಕರಿತೀವಿ. ಪಂಚಶೀಲ ತತ್ವವನ್ನು ಪರಿಚಯಿಸೋರು ಯಾರು? ಪ್ರಪಂಚದ ಅತ್ಯಂತ ಪ್ರಾಚೀನ ಜಲ ವಿವಾಹವನ್ನು ಹೆಸರಿಸಿ ಅಂತ ಇರುತ್ತೆ. ಇಲ್ಲಿರೋ ನೋಡ್ಕೊಳ್ಳಿ. ಮಾರುಕಟ್ಟೆಯಲ್ಲಿಲ್ಲ ಕಾರಣದ ಕೈ ಎಂಬ ಪರಿಕಲ್ಪನೆ ಯಾರು ಪರಿಚಯಿಸ್ತಾರೆ? ಆಡಮ್ ಸ್ಮಿತ್ ಅವರು ಪರಿಚಯಿಸ್ತಾರೆ. ಸತ್ಯಶೋಧಕ ಸಮಾಜ ಸ್ಥಾಪಕರು ಯಾರಂದರೆ ಜ್ಯೋತಿಬಾಯಿ ಫುಲೆ ಅವರು ಇರ್ತಾರೆ. ಯಾವ ಮಾಧ್ಯಮವು ಜಾಗತಿಕ ಗ್ರಾಮವನ್ನು ನಿರ್ಮಿಸಿದೆ ಅಂತ ತಿಳಿಸಿ. ಹಾಗೆ ನಿಮಗೆ ಭಾರತ ಒಂದು ಮಹಿಳಾ ಸಂಘಟನೆ ಹೆಸರಿಸಿ ಅಂತ ಇರುತ್ತೆ. ಸೊ ಕೂಡ ನೋಡ್ಕೊಳ್ಳಿ. ಇಲ್ಲಿ ನಿಮಗೆ 2 ಅಂಕ ಪ್ರಶ್ನೆಯಲ್ಲಿ ವೆರಿ ಇಂಪಾರ್ಟೆಂಟ್ ಇದು. ಭಾರತ 2 ಹಿಂದುಳಿದ ವರ್ಗಗಳ ಆಯೋಗಗಳನ್ನು ಹೆಸರಿಸಿ. ಭಾರತ ಏಕೀಕೃತ 2 ಅಂಶಗಳನ್ನು ಹೆಸರಿಸಿ. ಮಹಿಳಾ ಸಬಲೀಕರಣದ 2 ಕಾರ್ಯತಂತ್ರಗಳನ್ನು ಹೆಸರಿಸಿ. ಅವ್ಯಕ್ತ ಕುಟುಂಬದ 2 ಪ್ರಕಾರಗಳನ್ನು ಬರೆಯಿರಿ. ಹಾಗೆ ಅಭಿವ್ಯಕ್ತ ಕುಟುಂಬದ ಪ್ರವರ್ತನೆಗೆ 2 ಕಾರಣಗಳನ್ನು ತಿಳಿಸಿ. ಹಾಗೆ ರೈತರ ಆತ್ಮಹತ್ಯೆಗೆ ಕಾರಣವಾದ 2 ಅಂಶಗಳನ್ನು ಹೆಸರಿಸಿ ಅಂತ ಕೇಳ್ತಾರೆ. ಗ್ರಾಮ ಪಂಚಾಯತಿಯ 2 ಕಾರ್ಯಗಳನ್ನು ತಿಳಿಸಿ. ಭಾರತೀಯ ನಗರಗಳ 2 ಸಮಸ್ಯೆಗಳನ್ನು ಹೆಸರು ತಿಳಿಸಿ. ಹಾಗೆ ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಸಾಮಾಜಿಕ ಚಳವಳಿಯನ್ನು ವ್ಯಾಖ್ಯಾನಿಸಿ ಇರ್ಬೋದು, ಕನ್ನಡದ ವಾರ್ತಾಪತ್ರಿಕೆಯನ್ನು ಹೆಸರಿಸಿ ಇರ್ಬೋದು, ಹಿಂದುಳಿದ ವರ್ಗಗಳ ಚಳವಳಿನೇ ಇರ್ಬೋದು, ಪಾಶ್ಚಾತ್ಯೀಕರಣವನ್ನು ವ್ಯಾಖ್ಯಾನಿಸಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸೊ ನೀವು ನೋಡ್ಕೊಳ್ಳಿ. ರಾಷ್ಟ್ರೀಯ ಭಾವ್ಯಕ್ತಿಯನ್ನು ಬಲಪಡಿಸಲು ಇರುವಂಥ 2 ಕ್ರಮಗಳನ್ನು ತಿಳಿಸಿ ತುಂಬ ಇಂಪಾರ್ಟೆಂಟ್ ಇರ್ತವೆ. ನಿಮಗೆ 10 ಅಂಕ ಪ್ರಶ್ನೆಯಲ್ಲಿ ಭಾರತ ವೈವಿಧ್ಯ ಸ್ವರೂಪವನ್ನು ವಿವರಿಸಿ. ಪರಿಶಿಷ್ಟ ಜಾತಿಯ ಸಮಸ್ಯೆಗಳನ್ನು ವಿವರಿಸಿ. ಹಾಗೆ ಗ್ರಾಮದ ಲಕ್ಷಣಗಳನ್ನು ಚರ್ಚಿಸಿರುತ್ತೆ. ಅವ್ಯಕ್ತ ಕುಟುಂಬದ 5 ಲಕ್ಷಣಗಳನ್ನು ವಿವರಿಸಿ. ಹಾಗೆ ಸಮೂಹ ಮಾಧ್ಯಮದ ಕಾರ್ಯಗಳನ್ನು ವಿಶ್ಲೇಷಿಸಿ. ರೈತರ ಸಂಘದ ಹೋರಾಟಗಳನ್ನು ವಿವರಿಸಿ. ದಲಿತ ಚಳವಳಿಯ ಕುರಿತು ಒಂದು ಟಿಪ್ಪಣಿ ಬರೆಯಿರಿ. ಸಂಸ್ಕೃತೀಕರಣದ ಅಂಶಗಳನ್ನು ಚರ್ಚಿಸಿ. ಆಧುನೀಕರಣಕ್ಕೆ ಸಹಾಯಕವಾದ ಅಂಶಗಳನ್ನು ವಿವರಿಸಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡ್ಕೊಳ್ಳಿ. ಇಲ್ಲಿರುವಂಥ ಪ್ರಶ್ನೆ ನೋಡ್ಕೊಳ್ಳಿ. ಭಾರತ ಜನಸಂಖ್ಯಾಶಾಸ್ತ್ರ ಚಿತ್ರೀಕರಣದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಜಾತಿಯನ್ನು ವ್ಯಾಖ್ಯಾನಿಸಿ, ಅದರ ಲಕ್ಷಣಗಳನ್ನು ವಿವರಿಸಿ. ಪರಿಶಿಷ್ಟ ಜಾತಿಗಳ ಉನ್ನತಿಗಾಗಿ ಯಾವುದೇ 10 ಸಂವಿಧಾನಾತ್ಮಕ ಕ್ರಮಗಳನ್ನು ಉಲ್ಲೇಖಿಸಿ. ಭಾರತೀಯ ಗ್ರಾಮಗಳ ಕೃಷಿ ಮತ್ತು ಆರ್ಥಿಕ ಸಮಸ್ಯೆಗಳನ್ನ ವಿವರಿಸಿ. ಇನ್ನು ಇಂಗ್ಲೀಷ್ ಮೀಡಿಯಮಲ್ಲಿದೆ. ಸೊ ಅಲ್ಲಿ ವಿಚ್ ಡಿಸ್ಟ್ರಿಕ್ಟ್ ಹ್ಯಾಸ್ ಅ ಲೋಯೆಸ್ಟ್ ಸೆಕ್ಸ್ ರೇಷಿಯೋ? ಕರ್ನಾಟಕ ಅಕಾರ್ಡಿಂಗ್ ಟು ದ ಈ ರೀತಿ ಇರುತ್ತೆ. ಅದಕ್ಕೆ ಆಪ್ಷನ್ ಡಿ ಕೊಡಗು ಅಂತ ಹೇಳಬೇಕು. ಸೊ ಆನ್ಸರನ್ನು ಇಲ್ಲಿ ಕೂಡ ಸಾಲ್ವ್ ಮಾಡಲಾಗಿದೆ. ಸೊ ಅವನು ಕೂಡ ನೋಡ್ಕೊಳ್ಳಿ. ಅಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಮತ್ತು ಬಾತ್ ಮೀಡಿಯಮ್ ಕನ್ನಡ ಮೀಡಿಯಮ್ ಕೂಡ ನಾನು ಮಾಡಿದ್ದೀನಿ. ಅಲ್ಲಿ IRDPಯನ್ನು ಇಂಟರ್ಗೇಟ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಬೇಕು. ಸೊ ಅವನು ನೋಡ್ಕೊಳ್ಳಿ. ಇಲ್ಲಿ ನಿಮಗೆ ರೆಡ್ ಮಾರ್ಕನ್ನು ಮಾಡಿರುವಂಥ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಅವನು ನೋಡ್ಕೊಳ್ಳಿ. ಇನ್ನೊಂದು 7:30ಕ್ಕೆ ಸರಿಯಾಗಿ
2 ಮಾರ್ಕರ್ಸಿನ ವಿಡಿಯೋ ಬರುತ್ತೆ. ಸೊ ಅದನ್ನು ಅವನು ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.